ಫಸ್ಟ್ ನೈಟ್ ಆದ್ಮೇಲೆ ಡಿವೋರ್ಸ್. ಹುಡುಗಿರಿಗೂ ಆಸೆ ಇರುತ್ತೆ, ರೊಮ್ಯಾನ್ಸ್ ಮಾಡ್ಬೇಕು, ಸ್ಮೂಚ್ ಮಾಡ್ಬೇಕು, ಕಿಸ್ ಮಾಡ್ಬೇಕು, ನನ್ನನ್ನ ಹಿಂಡಿ ಹೀರೇಕೆ ಮಾಡ್ಬೇಕು ನಮ್ಮ ಹಸ್ಬ್ಯಾಂಡ್ ಅಂತ ಹೇಳಿ. ಇದು ವಯಸ್ಕರಿಗೆ ಮಾತ್ರ. ನನ್ನ ಸ್ನೇಹಿತೆ ಲಾಯರೊಬ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ, ಬ್ಯಾಂಗ್ಳೂರ್ನ ಶಾಂತಿನಗರ ಇದೆಯಲ್ಲ ಅಲ್ಲಿಗೆ ಬಾ, ಸಂಜೆ ಮೀಟ್ ಆಗೋಣ ಅಂತೇಳಿ. ನಾನು ಹಿಂಗೆ ಒಮ್ಮೆ ಅವ್ರನ್ನ ಮೀಟ್ ಮಾಡಕ್ ಹೋದೆ. ಆಗ ಅವ್ರ ಜೊತೆ ಒಂದು ಫ್ಯಾಮಿಲಿ ಅಳ್ತಾ ಇತ್ತು. ಏನು ನಂಗೆ ಗೊತ್ತಾಗ್ಲಿಲ್ಲ. ಸರಿ, ನಂಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಹುಡುಗಿ ಹೇಳ್ತಾ ಇತ್ತು. ಜೊತೆಗೆ ಅಮ್ಮನೂ ಕೂಡ ಡಿವೋರ್ಸ್ ಕೊಡ್ಸಿ ಅಂತೇಳಿ ಲಾಯರ್ನ ಕೇಳ್ಕೊತಾ ಇದ್ರು. ಮ್ಯಾಟ್ರ್ ಏನಪ್ಪಾ ಅಂತ ಹೇಳಿದ್ರೆ, ಹುಡುಗಿ ಮನೆಯವರು ಕೂಡ ಹುಡುಗಿಗೆ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರೆ. ಅಷ್ಟೇ ಗ್ರ್ಯಾಂಡ್ ಆಗಿ ಕೂಡ ಹುಡುಗನ ಮನೆಯವರು ಕೂಡ ಫಂಕ್ಷನ್ ಅನ್ನ ಮಾಡ್ತಾರೆ. ಮದುವೆ ಕರೆಯೋದು, ಹುಡುಗ ಮನೆಯವರೆಲ್ಲರಿಗೂ ಕೂಡ ಸ್ಯಾರಿ ತೆಗೆಯೋದು, ಒಡವೆ ತೆಗೆಯೋದು, ಇನ್ವಿಟೇಷನ್ ಕಾರ್ಡ್ ಹಂಚೋದು, ಹೊಸ ಕಾರ್ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು ಎಲ್ಲ ಮಾಡ್ತಾರೆ. ಹುಡುಗಿ ಮನೆಯವರು ಕೂಡ ತುಂಬಾ ಚೆನ್ನಾಗಿ ಮುಹೂರ್ತಕ್ಕೆ ಸ್ಯಾರಿ, ಆಭರಣ ಮತ್ತೆ ಎಲ್ಲ ಫ್ಯಾಮಿಲೀಸ್ ಅನ್ನು ಕರ್ತಾರೆ. ಮತ್ತೆ ಜೊತೆಗೆ ಹುಡುಗಿನೂ ಕೂಡ ಎಲ್ಲ ಗರ್ಲ್ ಫ್ರೆಂಡ್ಸ್ ಅವರೆಲ್ಲ ಏನೇನ್ ಇರ್ತಾರೆ ಫ್ಯಾಮಿಲಿ ಎಲ್ಲಾರನ್ನ ಕರೆದು ಮದುವೆಗೆ ಆಶೀರ್ವಾದನ ಮಾಡಿಸ್ಕೊತಾರೆ. ಮದುವೆ ಎಲ್ಲ ಆಗುತ್ತೆ. ಆಮೇಲೆ ಒಂದಿನ ಶಾಸ್ತ್ರ ನೋಡಿ ಫಸ್ಟ್ ನೈಟ್ಗೆ ಫಿಕ್ಸ್ ಆಗುತ್ತೆ. ಫಸ್ಟ್ ನೈಟ್ ಅಲ್ಲಿ ಜಗಳ, ಇಬ್ಬರಿಗೂ ಹೊಡೆದಾಟ. ಆಮೇಲೆ ಕಾರಣ ಕೇಳ್ತಿದ್ದಾಳೆ ಹುಡುಗಿ, ಯಾಕೆ ಏನಾಯ್ತು ಅಂತೇಳಿ. ಹುಡುಗ ಹೇಳ್ತಾ ಇದ್ದಾನೆ, ಹಿಂಗೆ ಬಾಯ್ ಫ್ರೆಂಡ್ ಇದಾರೆ ಅಂತ. ಹುಡುಗಿ, ನಂಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ, ನಿಂಗೆ ಯಾಕೆ ಅನುಮಾನ ಬಂತು ಅಂತೇಳಿ ಹುಡುಗಿ ಕೇಳ್ತಾ ಇದ್ದಾಳೆ. ಆಮೇಲೆ ಸರಿ, ಇದೆಲ್ಲ ಆಯ್ತು, ಇದೆಲ್ಲ ನೀನ್ ತಲೆ ಕೆಡ್ಸ್ಕೊಂಬೇಡ, ಅದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀನಿ, ಈಗ ಫಸ್ಟ್ ನೈಟ್ ಹೋಗ್ಬಿಡ್ಲಿ ಅಂತ ಕೇಳ್ತಾ ಇದ್ರೆ ಹುಡುಗ ಒಪ್ತಾನೆ ಇಲ್ಲ. ಫೈನಲ್ ಆಗಿ ಗೊತ್ತಾಗುತ್ತೆ ಹುಡುಗ ಹುಡುಗನೇ ಅಲ್ಲ ಅಂತ. ಹುಡುಗಿಗೆ ಗಾಬರಿ ಆಗುತ್ತೆ. ಸರಿ, ಬೆಳಗ್ಗೆ ಎದ್ದು ಲಗೇಜ್ ಎಲ್ಲ ತುಂಬ್ಕೊಂಡು ಅಮ್ಮನ ಮನೆಗೆ ಹೋಯ್ತಾಳೆ. ಅಮ್ಮಗೆ ಹೇಳ್ತಾಳೆ, ನನಗೆ ಮದ್ವೆನೇ ಹುಡುಗನೇ ಬ್ಯಾಡ ಅಂತ. ಮನೆ ಅಪ್ಪ ಅಮ್ಮ ನೆಂಟ್ರು ಎಲ್ಲರಿಗೂ ಶಾಕು. ಒಂದೇ ಸರಿ ಶೂಟ್ ಮಾಡ್ದಂಗೆ ಆಗುತ್ತೆ AK-47 ಗನ್ನಲ್ಲಿ. ಯಾಕೆ, ಏನಾಯ್ತು, ಅಷ್ಟೊಂದು ಖರ್ಚು ಮಾಡಿದ್ವಿ, ಹಿಂಗೆ ನೀನು ಸಡನ್ ಆಗಿ ಬೇಡ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್, ಒಳ್ಳೆ ಫ್ಯಾಮಿಲಿ, ಹುಡುಗಿಗೆ ಒಳ್ಳೆ ಪ್ರಾಪರ್ಟಿ ಇದೆ, ಯಾಕೆ ಹಿಂಗೆ ಹೇಳ್ತಾ ಇದ್ಯಾ. ಆಮೇಲೆ ಸಮಾಧಾನವಾಗಿ ಹುಡುಗಿ ಅಮ್ಮಗೆ ಹೇಳ್ತಾಳೆ, ಅಮ್ಮ ನನಗೆ ಗಂಡ ಬೇಡ, ಗಂಡ್ಸ್ ಬೇಕು, ಆ ಹುಡುಗ ಹುಡುಗನೇ ಅಲ್ಲ ಅಂತ ಹೇಳಿ. ಸರಿ, ಬಂದು ವಿಚಾರಿಸ್ತಾರೆ. ಆಮೇಲೆ ಗೊತ್ತಾಗುತ್ತೆ ಹುಡುಗಿಗೆ ನರ ದೌರ್ಬಲ್ಯ ಇದೆ ಅಂತ. ಇದೇನೇ ಇರ್ಲಿ, ಈ ತರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಮುಂಚೆನೆ ಹುಡುಗಿ ಮನೆಯವ್ರಿಗೆ ಹೇಳ್ಬೇಕು, ಈ ತರ ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಆಮೇಲೆ ಹುಡುಗಿ ಮನೆಯವರು ಡಿಸೈಡ್ ಮಾಡ್ತಾರೆ ಕೊಡೋದೋ ಬೇಡ ಅಂತ ಹೇಳಿ. ಅಕಸ್ಮಾತ್ ಇನ್ನೂ ನಾವು ಹುಡುಗಿ ಮದುವೆ ಆಗ್ಲೇಬೇಕು ಅಂತ ಹೇಳಿದ್ರೆ, ಕೆಲವರು ಮಕ್ಕಳೇ ಬೇಡ ನಮಗೆ ಅಂತ ಜಿಗುಪ್ಸೆ ಹೊಂದಿರೋ ಕೆಲವರು ಹುಡುಗರು ಕೂಡ ಇರ್ತಾರೆ. ಅಂತವ್ರನ್ನ ಮದುವೆ ಮಾಡ್ಕೊಂಡ್ರೆ ಯಾರು ಏನು ಸಮಸ್ಯೆ ಆಗಲ್ಲ ಅಲ್ವಾ. ಏನೇ ಮ್ಯಾಟ್ರ್ ಇರ್ಲಿ, ಅವತ್ತು ಅವ್ರನ್ನ ಮೀಟ್ ಮಾಡಿ ಇದೆಲ್ಲ ಸ್ಟೋರಿ ಕೇಳ್ಕೊಂಡು ನಾನು ಮತ್ತೆ ವಾಪಸ್ ಬಂದೆ. ಇದನ್ನೆಲ್ಲ ನಾನೆಲ್ಲ ಹೇಳ್ಬಾರ್ದು, ಮಡಿ ಮೈಲಿಗೆ ಅಂತ ಹೇಳ್ತಾರೆ, ಆದ್ರೂ ಹೇಳ್ತಾ ಇದ್ದೀನಿ. ಯಾಕೆ ಬೇಕು ಅಲ್ವಾ, ಕಂಡರ ಮನೆ ವಿಷಯ, ಕಂಡರ ವಿಷಯ ಇದೆಲ್ಲ ತಪ್ಪು ಅಲ್ವಾ. ಫಸ್ಟ್ ನೈಟ್ ಆದ್ಮೇಲೆ ಡಿವೋರ್ಸ್. ಹುಡುಗಿರಿಗೂ ಆಸೆ ಇರುತ್ತೆ, ರೊಮ್ಯಾನ್ಸ್ ಮಾಡ್ಬೇಕು, ಸ್ಮೂಚ್ ಮಾಡ್ಬೇಕು, ಕಿಸ್ ಮಾಡ್ಬೇಕು, ನನ್ನನ್ನ ಹಿಂಡಿ ಹೀರೇಕೆ ಮಾಡ್ಬೇಕು ನಮ್ಮ ಹಸ್ಬ್ಯಾಂಡ್ ಅಂತ ಹೇಳಿ. ಇದು ವಯಸ್ಕರಿಗೆ ಮಾತ್ರ. ನನ್ನ ಸ್ನೇಹಿತೆ ಲಾಯರೊಬ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ, ಬ್ಯಾಂಗ್ಳೂರ್ನ ಶಾಂತಿನಗರ ಇದೆಯಲ್ಲ ಅಲ್ಲಿಗೆ ಬಾ, ಸಂಜೆ ಮೀಟ್ ಆಗೋಣ ಅಂತೇಳಿ. ನಾನು ಹಿಂಗೆ ಒಮ್ಮೆ ಅವ್ರನ್ನ ಮೀಟ್ ಮಾಡಕ್ ಹೋದೆ. ಆಗ ಅವ್ರ ಜೊತೆ ಒಂದು ಫ್ಯಾಮಿಲಿ ಅಳ್ತಾ ಇತ್ತು. ಏನು ನಂಗೆ ಗೊತ್ತಾಗ್ಲಿಲ್ಲ. ಸರಿ, ನಂಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಹುಡುಗಿ ಹೇಳ್ತಾ ಇತ್ತು. ಜೊತೆಗೆ ಅಮ್ಮನೂ ಕೂಡ ಡಿವೋರ್ಸ್ ಕೊಡ್ಸಿ ಅಂತೇಳಿ ಲಾಯರ್ನ ಕೇಳ್ಕೊತಾ ಇದ್ರು. ಮ್ಯಾಟ್ರ್ ಏನಪ್ಪಾ ಅಂತ ಹೇಳಿದ್ರೆ, ಹುಡುಗಿ ಮನೆಯವರು ಕೂಡ ಹುಡುಗಿಗೆ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರೆ. ಅಷ್ಟೇ ಗ್ರ್ಯಾಂಡ್ ಆಗಿ ಕೂಡ ಹುಡುಗನ ಮನೆಯವರು ಕೂಡ ಫಂಕ್ಷನ್ ಅನ್ನ ಮಾಡ್ತಾರೆ. ಮದುವೆ ಕರೆಯೋದು, ಹುಡುಗ ಮನೆಯವರೆಲ್ಲರಿಗೂ ಕೂಡ ಸ್ಯಾರಿ ತೆಗೆಯೋದು, ಒಡವೆ ತೆಗೆಯೋದು, ಇನ್ವಿಟೇಷನ್ ಕಾರ್ಡ್ ಹಂಚೋದು, ಹೊಸ ಕಾರ್ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು ಎಲ್ಲ ಮಾಡ್ತಾರೆ. ಹುಡುಗಿ ಮನೆಯವರು ಕೂಡ ತುಂಬಾ ಚೆನ್ನಾಗಿ ಮುಹೂರ್ತಕ್ಕೆ ಸ್ಯಾರಿ, ಆಭರಣ ಮತ್ತೆ ಎಲ್ಲ ಫ್ಯಾಮಿಲೀಸ್ ಅನ್ನು ಕರ್ತಾರೆ. ಮತ್ತೆ ಜೊತೆಗೆ ಹುಡುಗಿನೂ ಕೂಡ ಎಲ್ಲ ಗರ್ಲ್ ಫ್ರೆಂಡ್ಸ್ ಅವರೆಲ್ಲ ಏನೇನ್ ಇರ್ತಾರೆ ಫ್ಯಾಮಿಲಿ ಎಲ್ಲಾರನ್ನ ಕರೆದು ಮದುವೆಗೆ ಆಶೀರ್ವಾದನ ಮಾಡಿಸ್ಕೊತಾರೆ. ಮದುವೆ ಎಲ್ಲ ಆಗುತ್ತೆ. ಆಮೇಲೆ ಒಂದಿನ ಶಾಸ್ತ್ರ ನೋಡಿ ಫಸ್ಟ್ ನೈಟ್ಗೆ ಫಿಕ್ಸ್ ಆಗುತ್ತೆ. ಫಸ್ಟ್ ನೈಟ್ ಅಲ್ಲಿ ಜಗಳ, ಇಬ್ಬರಿಗೂ ಹೊಡೆದಾಟ. ಆಮೇಲೆ ಕಾರಣ ಕೇಳ್ತಿದ್ದಾಳೆ ಹುಡುಗಿ, ಯಾಕೆ ಏನಾಯ್ತು ಅಂತೇಳಿ. ಹುಡುಗ ಹೇಳ್ತಾ ಇದ್ದಾನೆ, ಹಿಂಗೆ ಬಾಯ್ ಫ್ರೆಂಡ್ ಇದಾರೆ ಅಂತ. ಹುಡುಗಿ, ನಂಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ, ನಿಂಗೆ ಯಾಕೆ ಅನುಮಾನ ಬಂತು ಅಂತೇಳಿ ಹುಡುಗಿ ಕೇಳ್ತಾ ಇದ್ದಾಳೆ. ಆಮೇಲೆ ಸರಿ, ಇದೆಲ್ಲ ಆಯ್ತು, ಇದೆಲ್ಲ ನೀನ್ ತಲೆ ಕೆಡ್ಸ್ಕೊಂಬೇಡ, ಅದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀನಿ, ಈಗ ಫಸ್ಟ್ ನೈಟ್ ಹೋಗ್ಬಿಡ್ಲಿ ಅಂತ ಕೇಳ್ತಾ ಇದ್ರೆ ಹುಡುಗ ಒಪ್ತಾನೆ ಇಲ್ಲ. ಫೈನಲ್ ಆಗಿ ಗೊತ್ತಾಗುತ್ತೆ ಹುಡುಗ ಹುಡುಗನೇ ಅಲ್ಲ ಅಂತ. ಹುಡುಗಿಗೆ ಗಾಬರಿ ಆಗುತ್ತೆ.
ಸರಿ ಬೆಳಗ್ಗೆ ಎದ್ದು ಲಗೇಜ್ ಎಲ್ಲ ತುಂಬ್ಕೊಂಡು ಅಮ್ಮನ ಮನೆಗೆ ಹೋಯ್ತಾಳೆ. ಅಮ್ಮಗೆ ಹೇಳ್ತಾಳೆ ನನಗೆ ಮದ್ವೆನೇ ಹುಡುಗನೇ ಬೇಡ ಅಂತ. ಮನೆ ಅಪ್ಪ ಅಮ್ಮ ನೆಂಟರು ಎಲ್ಲರಿಗೂ ಶಾಕು. ಒಂದೇ ಸರಿ ಶೂಟ್ ಮಾಡ್ದಂಗೆ ಆಗುತ್ತೆ AK-47 ಗನ್ನಲ್ಲಿ. ಯಾಕೆ ಏನಾಯ್ತು, ಅಷ್ಟೊಂದು ಖರ್ಚು ಮಾಡಿದ್ವಿ, ಹಿಂಗೆ ನೀನು ಸಡನ್ ಆಗಿ ಬೇಡ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್, ಒಳ್ಳೆ ಫ್ಯಾಮಿಲಿ, ಹುಡುಗಿಗೆ ಒಳ್ಳೆ ಪ್ರಾಪರ್ಟಿ ಇದೆ, ಯಾಕೆ ಹಿಂಗೆ ಹೇಳ್ತಾ ಇದ್ಯಾ. ಆಮೇಲೆ ಸಮಾಧಾನವಾಗಿ ಹುಡುಗಿ ಅಮ್ಮಗೆ ಹೇಳ್ತಾಳೆ, ಅಮ್ಮ ನನಗೆ ಗಂಡ ಬೇಡ ಗಂಡ್ಸ್ ಬೇಕು, ಆ ಹುಡುಗನೇ ಅಲ್ಲ ಅಂತ ಹೇಳಿ. ಸರಿ ಬಂದು ವಿಚಾರಿಸ್ತಾರೆ. ಆಮೇಲೆ ಗೊತ್ತಾಗುತ್ತೆ ಹುಡುಗಿಗೆ ನರ ದೌರ್ಬಲ್ಯ ಇದೆ ಅಂತ. ಇದೇನೇ ಇರ್ಲಿ, ಈ ತರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಮುಂಚೆನೆ ಹುಡುಗಿ ಮನೆಯವ್ರು ಕೇಳ್ಬೇಕು, ಈ ತರ ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಆಮೇಲೆ ಹುಡುಗಿ ಮನೆಯವರು ಡಿಸೈಡ್ ಮಾಡ್ತಾರೆ ಕೊಡೋದೋ ಬೇಡ ಅಂತ ಹೇಳಿ. ಅಕಸ್ಮಾತ್ ಇನ್ನೂ ನಾವು ಅಕಸ್ಮಾತ್ ಹುಡುಗಿ ಮದುವೆ ಆಗ್ಲೇಬೇಕು ಅಂತ ಹೇಳಿದ್ರೆ ಕೆಲವರು ಮಕ್ಕಳೇ ಬೇಡ ನಮಗೆ ಅಂತ ಜಿಗುಪ್ಸೆ ಹೊಂದಿರೋ ಕೆಲವರು ಹುಡುಗಿರು ಕೂಡ ಇರ್ತಾರೆ. ಅಂತವ್ರನ್ನ ಮದುವೆ ಮಾಡ್ಕೊಂಡ್ರೆ ಯಾರು ಏನು ಸಮಸ್ಯೆ ಆಗಲ್ಲ ಅಲ್ವಾ. ಏನೇ ಮ್ಯಾಟ್ರ್ ಇರ್ಲಿ, ಅವತ್ತು ಅವ್ರನ್ನ ಮೀಟ್ ಮಾಡಿ ಇದೆಲ್ಲ ಸ್ಟೋರಿ ಕೇಳ್ಕೊಂಡು ನಾನು ಮತ್ತೆ ವಾಪಸ್ ಬಂದೆ. ಇದನ್ನೆಲ್ಲ ನಾನೆಲ್ಲ ಹೇಳ್ಬಾರ್ದು ಮೈಲಿಗೆ ಅಂತ ಹೇಳ್ತಾರೆ, ಆದ್ರೂ ಹೇಳ್ತಾ ಇದ್ದೀನಿ. ಯಾಕೆ ಬೇಕು ಅಲ್ವಾ, ಕಂಡರ ವಿಷಯ ಇದೆಲ್ಲ ತಪ್ಪು ಅಲ್ವಾ.